ಹೊನ್ನಾವರದ ಕಡ್ಲೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರನ್ನು ಸಲಹುತ್ತಿದ್ದ ಚಂದಾವರ ಸೀಮೆಯ ಪ್ರಸಿದ್ಧ ಶ್ರೀ ಹನುಮದೇವರ ಪಲ್ಲಕ್ಕಿ ಸವಾರಿಯು ಸಹಸ್ರಾರು ಭಕ್ತಗಣಗಳ ಜಯಘೋಷಣದೊಂದಿಗೆ ಶನಿವಾರ ತನ್ನ ಮೂಲ ಸ್ಥಾನವಾದ ಚಂದಾವರ ದೇವಾಲಯಕ್ಕೆ ಪ್ರವೇಶಿಸಿತು. ಚಂದಾವರ ಸೀಮೆಯ ಅಧಿದೇವನೆಂದೇ ಪ್ರಸಿದ್ಧಿ ಹೊಂದಿರುವ ಶ್ರೀ ಆಂಜನೇಯನು ಪ್ರತಿ ವರ್ಷದಂತೆ ಈ ವರ್ಷವೂ ಪಲ್ಲಕ್ಕಿಯಲ್ಲಿ ಕುಮಟಾ ಹೊನ್ನಾವರದ ವಿವಿಧ ಗ್ರಾಮಗಳಿಗೆ ಸವಾರಿ ತೆರಳಿ ಭಕ್ತರ ಕಷ್ಟವನ್ನು ನೀಗಿಸುವ ಜೊತೆಗೆ ಭಕ್ತರಿಂದ ವಿವಿಧ ಹರಕೆ ಪೂಜೆಗಳನ್ನು ಸ್ವೀಕರಿಸುತ್ತಾನೆ. ಹೊನ್ನಾವರದ ಕಡ್ಲೆ ಗ್ರಾಮದಲ್ಲಿ ವಿರಾಜಮಾನನಾಗಿ ಭಕ್ತರಿಗೆ ದರ್ಶನ ಭಾಗ್ಯ ನೀಡಿದ್ದ ಶ್ರೀದೇವರನ್ನು ಶನಿವಾರ ಮೂಲಸ್ಥಾನವಾದ ಚಂದಾವರಕ್ಕೆ ಭವ್ಯ ಮೆರವಣಿಗೆಯೊಂದಿಗೆ ಬೀಳ್ಕೊಡಲಾಯಿತು. ಶ್ರೀ ಹನುಮನು ಸಾಗುವ ಮಾರ್ಗವನ್ನು ಶುಚಿಗೊಳಿಸಿ ರಂಗೋಲಿಗಳನ್ನು ಹಾಕಲಾಗಿತ್ತು. ಮಾರ್ಗದುದ್ದಕ್ಕೂ ನಿಂತ ಭಕ್ತ ಸಮೂಹ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಪರಾಕಾಷ್ಠೆ ಮೆರೆದರು. ಮೆರವಣಿಗೆಯುದ್ದಕ್ಕೂ ಶ್ರೀರಾಮನಾಮ ಜಯಘೋಷ ಮೊಳಗಿತು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಭಕ್ತರಿಗೆ ಪಾನೀಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಡಿಜೆ ಪಂಚವಾದ್ಯದ ಜೊತೆಗೆ ಭಕ್ತರು ಪ್ರದರ್ಶಿಸಿದ ಕೇಸರಿ ಧ್ವಜವು ಮೆರವಣಿಗೆಯ ಶೋಭೆಯನ್ನು ಹೆಚ್ಚಿಸಿತು. 10,000ಕ್ಕೂ ಅಧಿಕ ಭಕ್ತರು ಶ್ರೀ ಹನುಮನನ್ನು ಅದ್ಧೂರಿ ಮೆರವಣಿಗೆ ಮೂಲಕ ಕಳುಹಿಸಿಕೊಟ್ಟಿರುವುದು ಶ್ರೀ ದೇವರ ಮಹಿಮೆಗೆ ಸಾಕ್ಷಿಯಾಯಿತು. ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಯುವತಿಯರು, ಮಕ್ಕಳು ಪಾಲ್ಗೊಂಡಿದ್ದರು. ಚಂದಾವರ ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಅವಲಕ್ಕಿ ಪಾನೀಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮೆರವಣಿಗೆಯುದ್ದಕ್ಕೂ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.